ಮಂಗಳೂರಿಗೆ ಓಡಾಡಕ್ಕೆ ಹಿಡಿದು ಸುಮಾರು ಒಂದು 4-5 ವರ್ಷ ಆಯ್ತು. ಇವಾಗ ಎತ್ತಿಗಳ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ರಲ್ಲ ಅಂದ್ಬಿಟ್ಟು ಈ ರೋಡ್ ಗ್ಯಾಪ್ ಬಿಟ್ಟಿದೆ ಅವಾಗ. ಅಲ್ಲ ಮರ್ಯ, ಆದ್ರೆ ಇನ್ನೂ ರೋಡ್ ಇವರು ದೇವಸ್ಥಾನದ ಹತ್ರ ಬಂದು ನಮ್ಮ ಹುಡುಗ ಗಾಡಿ ವಾಶ್ ಮಾಡ್ತಾವನೆ. ಎಲ್ಲ ಇಲ್ಲೇ ಪಾರ್ಕಿಂಗ್. ಆಮೇಲೆ ಸಿಗುತ್ತೆ ಇದು ರೂಮ್ಗಳ ಮಹಾಲಕ್ಷ್ಮಿ ದೇವಸ್ಥಾನ. ಏನು ಸಕ್ಕತ್ತಾಗೈತೆ ಗೊತ್ತಾಗೋದು. ಇನ್ನಲ್ಲಿ ಗುರು ಬೆಳಿಗ್ಗೆ ಹೆಚ್ಚು ಕಡಿಮೆ 12:30 ಆಯಿತು. ನಮ್ಮ ಜೀವನ ನನ್ನ ಗಾಡಿ 2 ಗಾಡಿಗೆ ಮತ್ತು ನನಗೆ ವೆಲ್ಕಮ್ ಬ್ಯಾಕ್ ಟು ಡಿ ಕೆ ಟ್ರಕ್ ಲಾಗ್ಸ್. ಇವತ್ತಿನ ಲೋಡ್ ಎಲ್ಲಿಗಪ್ಪ ಅಂತಂದರೆ ಆಲೂಗಡ್ಡೆ ಲೋಡು ಉಡುಪಿಗೆ. ಎಲ್ಲ ಲೋಡ್ ಗಿಡ ಆಗಿದೆ. ಹಾಗೆ ಟರ್ಪಲ್ ಹಾಕಿ ನಿಲ್ಲಿಸಿದ್ದೀವಿ, ಹೊರಡಬೇಕು. ಎಷ್ಟೊತ್ತಿಗೆ ಬಿಲ್ ಕೊಡ್ತಾರೆ ಗೊತ್ತಿಲ್ಲ. ಹೋಗೋಣ ಬನ್ನಿ, ಬೇಗ ಘಾಟಿಗೆ ಹೋಗೋಣ. ನಮ್ಮ ಮಂಗಳೂರಿಗೆ ಓಡಾಡಕ್ಕೆ ಹಿಡಿದು ಸುಮಾರು ಒಂದು 4-5 ವರ್ಷ ಆಯಿತು. ಇವಾಗ ರೀಸೆಂಟಾಗಿ ಒಂದು 3 ವರ್ಷ ಆಯ್ತಲ್ಲ, 3-4 ವರ್ಷ ಆಯ್ತಾ? 4 ವರ್ಷ ಮೇಲೆ ರೋಡು ರೆಡಿ ಮಾಡೋಕ್ಕೆ 6 ವರ್ಷ ಆಗಿದೆ. 6 ವರ್ಷ ಆಯ್ತು. ಇನ್ನೂ ರೋಡ್ ಕಂಪ್ಲೀಟ್ ಆಗಿಲ್ಲ. ನಾನು ಹೆಚ್ಚು ಕಡಿಮೆ 3 ವರ್ಷ ಆದಮೇಲೆ ಎರಡು ವರ್ಷ ಆದಮೇಲೆ ಬರ್ತಾ ಇರೋದು ಮಂಗಳೂರಿಗೆ. ಹೋಗ್ತಾ ಇದ್ದೀನಿ ಇವತ್ತು ಲೋಡ್ ಮಾಡ್ಕೊಂಡು. ಫುಲ್ಲು ರೋಡೆಲ್ಲ ಮೊದಲು ಯಾವ ಸ್ಥಿತಿಲಿತ್ತು, ಘಾಟ್ ಸೆಕ್ಷನ್ಗೆ ಬರ್ಬೇಕಾದ್ರೆ ಅದೇ ಸ್ಥಿತಿಲಿ ಐತೆ. ಇನ್ನೂ ರೆಡಿ ಮಾಡಿಲ್ಲ. ಆವಾಗಲೇ ನೋಡ್ಬೋದು ಎಷ್ಟೋ ವೀಡಿಯೋಗಳಲ್ಲೇ ಗಾಡಿಗಳಿಗೆಲ್ಲ ಬೆಟ್ಟ ಗುಡ್ಡ ಕುತ್ಕೊ ಗಾಡಿಗಳೆಲ್ಲ ಮುಚ್ಕೋಗಿ ಬಿಡೋಗಿದ್ದೆಲ್ಲವ. ಇನ್ನೂ ಯಾವಾಗ ರೆಡಿ ಮಾಡ್ತಾರೋ ಏನೋ ಒಂದು ಗೊತ್ತಿಲ್ಲ. ಘಾಟ್ ಗಂಟ ಹಿಂಗೆ ರೋಡ್ ಅಂತೆ. ಇನ್ನು ನೋಡೋಣ ಮುಂದೆ ಯಾವ ಥರ ಐತೆ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಫುಲ್ಲು ಗುಂಡಿನೇ ಇಲ್ಲವೇ ಮಾಮೂಲಿ ಮೊದಲು ಯಾವ ಸ್ಥಿತಿ ಇತ್ತು ಅದೇ ಸ್ಥಿತಿ ಐತಿ. ಇಲ್ಲಿ ಅರ್ಧ ಮಾಡವ್ರೆ, ಅರ್ಧ ಬಿಟ್ಟವ್ರೆ. ಇನ್ನು ಈ ಬಸ್ನವ್ರೇನು ಕೇಳಂಗೆ ಇಲ್ಲ. ಇಲ್ಲೇ ಅಡ್ಡಾದಿಡ್ಡಿ ಗಾಡಿ ಓಡಿಸ್ತಾರೆ. ದಯವಿಟ್ಟು ಒಂಚೂರು ನಿಧಾನ ಕೊಡಿದ್ರೆ ಬಸ್ ಡ್ರೈವರ್ಗಳು ಮಾತ್ರ. ಏನು ಘಾಟು ಗೀಟು ಅನ್ನೋದು ನೋಡಲ್ಲ. ಪ್ರೈವೇಟ್ ಬಸ್ಸರಾದರೂ ಅಷ್ಟೇ, ನಮ್ಮ ಗೌರ್ಮೆಂಟ್ ಬಸ್ಸರಾದರೂ ಅಷ್ಟೇ. ದೊಡ್ಡ ಗಾಡಿಗಳು ಬರ್ತಾವೆ, ಸೈಡ್ ಕೊಡಬೇಕು ಅನ್ನೋದೊಂದು ಪರಿಜ್ಞಾನ ಅನ್ನೋದೊಂದು ತಲೆನೇ ಇರಲ್ಲ. ಅವರು ಡ್ರೈವರ್, ನಾವು ಡ್ರೈವರ್ ಅನ್ನೋದು ಮರ್ತ್ಬಿಟ್ಟಿರ್ತಾರೆ. ಅವರೇ ದೊಡ್ಡದಾಗಿ ಅವರೇ ಏನು ದೊಡ್ಡ ಡ್ರೈವರು ಸಾಧಿಸ್ತಾ ಇದೀನಿ ಅನ್ನೋ ಕಾಡ್ತಾರೆ. ಆಲ್ಮೋಸ್ಟ್ 10 ಗಾಡಿಗಳಿಗೆಲ್ಲ ಬಿಡ್ತಾರೆ ಇಲ್ಲಿ ಜಾಗನ. ಸದ್ದಿಲಿ ಯಾವ ಥರ ಬಿಡ್ತಾರೆ ಅದೇ ಥರ. ಫುಲ್ಲು ಗುಡ್ಡಿ ಏನು ಕಾಣ್ತೀರ, ಫುಲ್ ಧೂಳಿಗೆ ಗಾಡಿ ಇದಾಗೋಯ್ತಲ್ಲಪ್ಪ. ಅಯ್ಯೋ ಅಣ್ಣ 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 ಅಣ್ಣ. ಇನ್ನೂ ರೋಡ್ ಕಂಪ್ಲೀಟ್ ಆಗಿಲ್ಲ, ಮಾಡ್ತವ್ರೆ ಆಲ್ಮೋಸ್ಟ್ ಎಲ್ಲನೂ. ಸ್ವಲ್ಪ ಬೇಗ ಮಾಡಿದರೆ ಭಾರಿ ಅನುಕೂಲ ಇದು. ಮಂಗಳೂರ್ದು ಏನು ಮಾಡೋರಪ್ಪ ಗೊತ್ತಿಲ್ಲ. ನೋಡೋಣ, ನಮ್ಮ ಮಂಗಳೂರು ಕಡೆಗೆ ಹೋದಾಗ ಗೊತ್ತಾಗುತ್ತೆ. ಘಾಟಲ್ಲಿ ಇಲ್ಲಿ ರೋಡ್ ಮಾಡಿದಂಗೆ ಅವ್ರೆ. ಈ ಟರ್ನಲ್ಲಿ ಈ ಥರ ಬಿಟ್ಟಿದ್ದಾರೆ. ಇದೊಂದು ಡೌನ್ ಮಾತ್ರ ಮಾಡಿದಾರಂತೆ. ಇದೊಂದು ಡೌನ್ ಮಾತ್ರ ಮಾಡಿದಾರಂತಪ್ಪ. ಮುಂದಕ್ಕೆ ಮಾಡಿಲ್ವಂತೆ. ನೋಡೋಣ ಬನ್ನಿ ಹಂಗೆ. ಅವಾಗಲೇ ಹೇಳ್ದಂಗೆ ಗುರು, ಅಲ್ಲಿಂದ ಒಂದು ಸಿಂಗಲ್ ಟರ್ನು, ಒಂದು 2 ಟರ್ನ್ಗೆ ಆಗೋಷ್ಟು ರೋಡ್ ಮಾಡಿದ್ದಾರೆ. ಮಾಮೂಲಿ ಯಾವ ಸ್ಥಿತಿಲಿತ್ತು ಫಸ್ಟ್ ಅದೇ ಸ್ಥಿತಿಲಿದೆ ರೋಡ್. ಇದ್ದಾವೆ ನೋಡ್ಬೋದು ಬೆಟ್ಟ ಹೆಂಗಿದೆ ಅಂತ. ಕುಸ್ತು ಪೂರ್ತಿ ಇದೆ ಬಂದಿರೋದು. ಆಲ್ಮೋಸ್ಟ್ ಕುಸ್ತಿರ ಅನ್ಕೊಂಡು ನೋಡಿರ್ತೀರ ವೀಡಿಯೋದಲ್ಲಿ. ಇದೇ ಜಾಗ ಅನ್ಸುತ್ತೆ. ಇದೇ ಜಾಗ ಅಲ್ವೇನೋ? ಹಿಂದೆ ಹೋಯ್ತು. ನಿಜ ಹೋಯ್ತಾ? ಏನು ಸಿಕ್ಕಾಪಟ್ಟೆ ಹೆವಿ ಇಬ್ಬರು. ಘಾಟಲ್ಲಿ ಇನ್ನೊಂದೇನು ಖುಷಿ ಅಂತ ಅಂದರೆ ರೋಡ್ ಚೆನ್ನಾಗಿದೆ ಘಾಟಲ್ಲಿ. ಶಿರ್ಡಿ ಘಾಟಲ್ಲಿ ಶಿರ್ಡಿಗೆ ಹೋಗೋಕ್ಕೆ ಮುಂಚೆ ಅಂದರೆ ರೋಡ್ ಚೆನ್ನಾಗಿಲ್ಲ. ಯಾವಾಗ ಕಂಪ್ಲೀಟ್ ಮಾಡ್ತಾರೆ ಇಲ್ಲಿ ಅಲ್ಲಿಂದ ಮಾಡಿದ್ದಾರೆ. ಹಿಂಗೆ ಒಂದು ಸಿಂಗಲ್ ಎಳೆ ಮಾಡ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ತುಂಬ ಅನುಕೂಲ ಆಗ್ಬಿಡೋದು. ನಾನು ಎಲ್ಲಿ ಹೊಡಿತಿದ್ದೆ ಅಣ್ಣ, ಡ್ರೈವಿಂಗ್ ಎಲ್ಲಿ ಮಾಡ್ತಾರೆ ನೋಡಿ. ಹಿಂಗೆ ಅರ್ಜೆಂಟು ಬಸ್ ಗಾಡಿ ಹೋಗಲೇಬೇಕು ಅನ್ನೋ ಅಡ್ಡದಿಡ್ಡಿ ಹೊಡ್ಕೊಂಡು ಹೋಗಲಿಲ್ಲ ಅಂದರೆ ಮುಗಿಸ್ತದೆ. ಗಾಡಿ ಹತ್ತಾ ಇದೆ, ಡ್ರೈವ್ ಮಾಡ್ತಾನೆ. ಏನು ನಮ್ಮ ಲಾರಿ ಕ್ಯಾಂಡ್ರನ್ಗೆ ಏನು ತಲೆಲೋ ಅಂತವನಿಗೆ. ಇವನು ನುಗ್ತವನೆ ಪುಣ್ಯಾತ್ಮ. ಏನು ಘಾಟ್ ಸೆಕ್ಷನಲ್ಲಿ ಏನು ಗಾಡಿ ಓಡಿಸ್ತವೆ ಬಂದ್ಬಿಡ್ತವೆ. ಶೋಕಿಗೆ 3 ದಿನ ಶೋಕಿಗೆ ಬರ್ತವೆ. ಘಾಟ್ ಯಾವಲ್ಲಿ ಗಾಡಿ ಯಾವ ಥರ ಓಡಿಸ್ಬೇಕು, ಈ ಥರ ರೋಡಿನ ಸಿಚುವೇಶನ್ ಅನ್ನೋದು ಗೊತ್ತಿಲ್ಲ. ಅವ್ನು ನೋಡಿ ಗಾಡಿ ಇಳಿತಾ ಇದೆ, ಬರ್ತವನೆ ಆ ಕಡೆ ಕಾರಣ. ಆಲ್ರೆಡಿ ಟೈರ್ಸ್ ಸ್ಟಾರ್ಟ್ ಆಗಿದ್ದಾವೆ. ಟೈರ್ಸ್ ನಿಲ್ಬೋದಾವ?
ಗಾಡಿ ಬರ್ತಾವ ಅಂತ ನಾನು ಗಾಬರಿ ಆಗೋಗ್ಬಿಟ್ಟೆ. ಕಟ್ಬೇಡ. ತಡಿ ಏನು ಇದು ರೋಡು? ಅದಕ್ಕೆ ಅದು ಎಷ್ಟಾಗುತ್ತಂತೆ ಪ್ಲೇಟ್ ಕಟ್ಟಾಯ್ತಾ ಮತ್ತೆ ನೋಡ್ಕೊಬೋದು ಇಳಿಸಿ ಅಂತ. ಏನಲ್ಲಿ ನೋಡಿ ಗುಂಡಿ ಎಷ್ಟೆಷ್ಟಿದ್ದಾವಪ್ಪ. ಸ್ವಲ್ಪ ದೂರ ಕಡೆ ನಾವು ಸ್ವಲ್ಪ ದೂರ ಹೋಗ್ಬಿಟ್ರೆ ಪಾಸ್ ಆಗ್ಬಿಡ್ತೀನಿ ಅಲ್ವಾ? ನೋಡಂಗಿಲ್ಲ ಬಾ. ನೋಡ್ಬೋದು ಇನ್ನೂ ರೋಡ್ ರೆಡಿ ಮಾಡಿಲ್ಲ ಮೇಡಮ್. ಬೇಜಾರ ಗಾಡಿಗೆಲ್ಲ ಹೊಡ್ಯಾಗ ಹೊಟ್ಟೂರು ಇರ್ತೈತೆ. ಹಿಂಗೆ ಹೊಡಿದ್ರೆ ಗಾಡಿಗೆ ಬಂಡವಾಳ ಹಾಕೊಂಡು ಈ ಥರ ರೋಡಲ್ಲಿ ರೋಡ್ ಟ್ಯಾಕ್ಸ್ ಕಟ್ತೀವಿ. ಆ ರೋಡ್ ಟ್ಯಾಕ್ಸಿಗೆ ದುಡ್ಡು ಕಟ್ಟೋದ್ಕಾರ ಬೆಲೆ ಕೊಡ್ಬೇಕ್ರು. ಒಲೆ ರೋಡ್ ಮಾಡಬಾರ್ದ? ಆ ದುಡ್ಡಿಗಾರ ಬೆಲೆ ಕೊಡ್ರು. ಒಲೆ ನಿಮಗೆ ಬೆಲೆ ಕೊಡ್ದವ್ರು ಹೋದ್ರೆ ಹೋಯ್ತದಿಗೆ ದುಡ್ಡಿಗೆ ಬೆಲೆ ಕೊಟ್ಟು ಗಾಡಿಗಳಿಗೆ ಬೆಲೆ ಕೊಟ್ಟು ಒಂಚೂರು ರೋಡ್ ರೆಡಿ ಮಾಡ್ರಪ್ಪ ದಮ್ಮಯ್ಯ ಜಲ್ದಿಯ. ನಮ್ಮ ದುಡ್ಡು ಕೊಟ್ಟು ನಾವು ರೋಡ್ ರೆಡಿ ಮಾಡಿಸ್ಕೊಳಕ್ಕೆ ಎಷ್ಟು ವರ್ಷ ಬೇಕು ಹೇಳಿ? ಏನು ಗಾಡಿ ಏನು ಗೇರ್ ಕಿತ್ತು ನಮಗೂ ಕೈಕಾಲ ನೋವು ಬಂದು ಈ ಘಾಟ್ ಇಳಿಸೋರಿಗೆ ಕೈಕಾಲು ನೋವು ಬಂದಿರುತ್ತೆ ಬ್ರೋ. ಈಗ ಈ ರೋಡಿಂದ ಹೋಗಿ ಘಾಟ್ ಇಳಿಸೋರಿಗೆ ಘಾಟಲ್ಲಿ ಏನು ಅಷ್ಟು ನೋವು ಬರೋಲ್ಲ ನಮಗೆ. ಇಲ್ಲಿಂದ ಕೈಕಾಲು ಆಡಿಸ್ಕೊಂಡು ನೋಡಿ ಗುಂಡಿ ರೋಡ್ ಹೆಚ್ಚಿಗೆ ನೋಡಿ ಇಲ್ಲಿ. ಡ್ಯಾಮ್ ಎಲ್ಲ ಬಂದದ್ದು. ಎತ್ತಿನಹೊಳೆ ಡ್ಯಾಮ್ ಬರ್ತಾರೆ ಐತನೋ ಇನ್ನು ಬೇಕಾದ್ರೆ ಟೂರಿಸ್ಟ್ ಪ್ಲೇಸ್ ಮಾಡ್ಬಿಡ್ತಾರೆ ಅಂತ ಜನಗಳು ನಮ್ಮ ಗೌರ್ಮೆಂಟ್ ಅಂತ. ಈ ಪ್ರಾಜೆಕ್ಟ್ ಮಾಡೋಕ್ಕೋಸ್ಕರ ಈ ರೋಡ್ ಅವಾಗ ಗ್ಯಾಪ್ ಬಿಟ್ಟಿದ್ದು. ಎತ್ತಿನಹೊಳೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ರಲ್ಲ ಅಂದ್ಬಿಟ್ಟು ಈ ರೋಡ್ ಗ್ಯಾಪ್ ಬಿಟ್ಟಿದ್ದು ಅವಾಗ. ಅಲ್ಲ ಮರ್ಯ ಆದ್ರೆ ಇನ್ನೂ ರೋಡ್ ಮಾಡಿದ್ರು ಗಾಡಿ ಎಷ್ಟು ಬೇಕಾದ್ರೆ ಮನೆದಾಡದ ಮಾತು. ಈ ಮಿಡ್ರು ಬಿಡ್ತೀನಿ ಬೇರೆ ಕಡೆ ಲೋಡೇ ಸಿಗ್ಲಿಲ್ವಾ ಇವತ್ತು ಲೋಡ್ ಇಲ್ಲಿ ಮಾಡ್ಕೆ ಹೋಯ್ತಾವಲ್ಲ ಅಂತ ಒಂದಿನೂ ನಿಲ್ಸಕ್ ಬರೋಲ್ಲ. ನಾನು ತೆಗಿತಾನ ಜೀವನವ ಅಂತ ನಾನು ಅದೇ ಎತ್ತಿನಹೊಳೆ ಡ್ಯಾಮ್ ಮಜಾ. ನಮ್ಮ ಗಾಡಿದು ಒಂದು ವಿಡಿಯೋ ಅದೊಂದು ವಿಡಿಯೋ ಆಪೋಸಿಟ್ ಬರೋದು. ಕಾಲ್ಮಿ ಮಿಂಚಿನ ಮೀನಾಕ್ಷಿ ಓನ್ಲಿ ಕಾಲ್ಮಿ ಮಿಂಚಿನ ಮೀನಾಕ್ಷಿ ಅಂತ ಒಂದು ವಿಡಿಯೋ ಹೊಡಿಕೆ ಬರೋದು. ಏನಂತವೆ ಬರೋ ಗಾಡಿಗಳು ಟ್ಯಾಂಕರ್ ಗಾಡಿ ಕೆಂದಕ್ಕೆ ಅಲ್ವೇನೋ ಅವ್ರಿಗೆ. ಆದ್ರೆ ಮಚ್ಚ ಹೊಡಿತಾರೆ ಮಾತ್ರ ಗಾಡಿನವ್ರೆ ಕಮ್ಮಿ ಹೊಡಿತಾರೆ. ನಮ್ಮ ಗಾಡಲ್ಲಿ ಟ್ಯಾಂಕರ್ ಎಲ್ಲ ಬಲ್ಕರ್ ಹೊಡೆಯೋದು. ಬಲ್ಕರ್ ಅವ್ರು ಏನು ಯಾಕೆ ಎದ್ರಕ್ಕೆ ಮರ ಹೆಂಗ್ ಹೊಡಿತಾರೆ ಗಾಡಿನ? ಹಿಂದಿನ ಇಲ್ಲಿ ಎಷ್ಟು ನೋಡ್ಬೇಕಂದ್ರೆ ಗಾಡಿಗೆ ಲಾಸ್ಟ್ ಇದೊಂದು ಹೋಗಿ 70 ಮುಗಿತು ಗಾಡಿ. ಎಲ್ಲ ಮರ ಏನು ತಾನೇ ರೋಡ್ ಪೂರ ಹಾರ ನಟಿರೋಲ್ಲ ಮರ. ತಾರ್ನ ಹಾಕಲ್ಲ ಇವರು. ಟಾರ್ ಹಾಕಂಗೆ ಇಲ್ಲಲ್ಲ ಇದು. ಈಗೇನೆಲ್ಲ ಓಡಾಡೋದೆಲ್ಲ ಬಂದು ಹೆವಿ ಗಾಡಿಗಳೇ ಮಾತ್ರ ಇದೆ. ಎಲ್ಲ ಟನ್ನೇಜ್ ಗಾಡಿನೇ 35-40 ಟನ್ ಗಾಡಿಗಳೇ ಓಡಾಡೋದು. ವಾಹನ ಗಾಡಿ ಅಂತೂ ಬರೋ ಘಾಟ್ ಸೆಕ್ಷನಿಗೆ ಬಂದ್ಬಿಟ್ಟು ರೋಡ್ ಮೊದಲೇ ಹೆಂಗಿತ್ತು ಅದೇ ಥರ ಇದೆ. ಪರವಾಗಿಲ್ಲ ಘಾಟ್ ಸೆಕ್ಷನ್. ಇನ್ನೊಂದೇನು ಖುಷಿ ಅಂತ ಗುಂಡಿ ರೋಡಲ್ಲೇ ಘಾಟ್ ಬಂದ್ಬಿಡುವಲ್ಲ ಅದೇ ಖುಷಿ. ನಮ್ಮ ಗಾಡಿಗೆ ಮನದಾಳದ ಮಾತುಗಳೆಲ್ಲ ಬಂದ್ಬಿಟ್ಟಿದ್ದಾವೆ. ಹೋಗ್ಬಿಟ್ಟಿದೆ ನಮಗೆ ಅವಾಗಲಿಂದ. ಒಂಚೂರು ಘಾಟ್ನಾರ ನಿಧಾನಕ್ಕೆ ಇಳಿಸುವಂತ ಬೈಕಲ್ಲಿ ಇರ್ತದೆ. ಘಾಟ್ ನಿಧಾನಕ್ಕೆ ಇಳಿಸ್ಕೋಬೇಕು. ನಮ್ಮ ಕೆಳಗಡೆ ನಮ್ಮ ಸಂಜೆ ವೇಟಿಂಗ್ ಮಾಡ್ತಾವನೆ ನಮ್ಮ ಫ್ರೆಂಡು. ನಮ್ಮ ಜೀವನ ಗಾಡಿ ಓಡಿಸ್ತಾನೆ. ಅದು ಗಾಡಿ ಮಂಗಳೂರಿಗೆ ಲೋಡ ಇದೆ, ನಮ್ಮ ಉಡುಪಿಗೆ ಲೋಡ ಇದೆ. ಎರಡು ಗಾಡಿನ ಒಟ್ಟಿಗೆ ಹೋಗ್ಬೇಕು. ಮಂಗಳೂರು ಗಂಟೆ ಒಂದು ಜೊತೆ ಹೋಗಿ ನಾನು ರೈಟಿಗೆ ಹೋಗ್ತೀನಿ, ಅವ್ನು ಲೆಫ್ಟಿಗೆ ಹೋಗ್ತಾನೆ. ಜೊತೆಲೆ ಹೋಗೋಣ, ಮತ್ತೆ ಊಟ ಗೀಟ ಮಾಡ್ಕೊಂಡು ಹೋಗೋಣ. ಗಾಡಿ ಸೆಕ್ಷನ್ ಗೊತ್ತಿಲ್ಲ, ಏನಾದ್ರು ರೋಡ್ ಕಿತ್ತೋಗಿದ್ರೆ ಏನೋ ಗೊತ್ತಿಲ್ಲ. ನೋಡೋಣ, ಅದನ್ನು ನೋಡೋಣ ನೋಡಿ. ಇವಾಗ ಹೊಸದಾಗಿದ್ದು ತಾರ ಹಾಕಿರೋದು ಏನಕ್ಕಪ್ಪ ಅಂತ ಅಂದರೆ ಮಳೆ ಟೈಮಲ್ಲಿ ಒಂಚೂರು ಗಾಡಿ ಬ್ರೇಕ್ ಹೊಡೆದಾಗ ಕಾಂಕ್ರೀಟ್ ರೋಡಲ್ಲಿ ಗಾಡಿ ಜಾರುತ್ತೆ. ಬ್ರೇಕ್ ಹೊಡೆದಾಗ ಎಳ್ದಾಡುತ್ತಲ್ಲ, ಅದಕ್ಕೋಸ್ಕರ ತಾರ ಹಾಕಿದ್ದಾರೆ. ಅದು ಎಲ್ಲೆಲ್ಲಪ್ಪ ಅಂತಾರೆ ದೊಡ್ಡ ದೊಡ್ಡ ಟರ್ನ್ ಎಲ್ಲೆಲ್ಲಿದೆ ಅಲ್ಲೆಲ್ಲಿ ಮಾತ್ರ ತಾರ ಹಾಕಿದ್ದಾರೆ. ಟರ್ನ್ಗಳಲ್ಲಿ ಬ್ರೇಕ್ ಹೊಡೆದಾಗ ಒಂದು ಸ್ವಲ್ಪ ಕಂಟ್ರೋಲ್ ಸಿಗಲಿ ಗಾಡಿ ಅಂತ ತಲೆ ಓಡಿಸಿದ್ದಾರೆ. ಪರವಾಗಿಲ್ಲ ಇಂಜಿನಿಯರ್ಗಳು.
ಮೊದಲೆಲ್ಲ ಇರಲಿಲ್ಲ ಆಲ್ಮೋಸ್ಟು ಹೊಗೆ ಸ್ಮೆಲ್ ಬರ್ತಾ ಇದೆ. ಯಾಕೆ ನಮ್ಮ ಟೈರು ನಾವು ಇಳಿಸ್ತೀವಿ ನಿಧಾನಕ್ಕೆ ಬೇಗ ಅಪ್ಲೈ ಮಾಡಿ ಅದೊಂದು ಸ್ವಲ್ಪ ಹೀಟ್ ಆಯ್ತಾವೆ. ನಿಧಾನಕ್ಕೆ ಹೋಗೋಣ ಟೈರಿ ಆಯ್ತು. ಮೊನ್ನೆ ಚೌಡೇಶ್ವರಿ ಟೆಂಪಲ್ ಇಟ್ಕೊಂಡು ಎಲ್ಲಿ ಚೌಡೇಶ್ವರಿ ಟೆಂಪಲ್ ಅದು ಏನು ಸಿಗುತ್ತಲ್ವ? ಶುರು ಆಯ್ತು ಕಣೆ. ನಮ್ಮ ಹುಡುಗ ಚೌಡೇಶ್ವರಿ ಟೆಂಪಲ್ ಅಂದರೆ ವೆಯ್ಟ್ ಮಾಡ್ತಾವೆ. ಇಲ್ಲೇ ಊಟ ಗೀಟ ಮಾಡ್ಕೊಂಡು ನಾವೆಲ್ಲ ಜೊತೆಲೆ ಹೋಗ್ಬೇಕು. ಬಂದ್ಬಿಟ್ಟಿದ್ದೀವಿ, ನಿಧಾನಕ್ಕೆ ಹೋಗೋಣ. ಬನ್ನಿ. ಏನು ಘಾಟ ಆಲ್ಮೋಸ್ಟ್ ಗೊತ್ತಿಲ್ಲ, ಇನ್ನೂ ಸುಮಾರು ದೂರ ಐತೆ. ದೂರ ಐತೆ ಅಂತ ಗೊತ್ತಿಲ್ಲ ಇನ್ನೂ ಅಂದಾಜು. ಮರ್ತೋಗ್ಬಿಟ್ಟೈತೆ ಎಲ್ಲ, ಸುಮಾರು ವರ್ಷ ಆಯ್ತಲ್ಲ ಬಂದ್ಬಿಟ್ಟು, ಹಾಗಾಗಿ ಎಲ್ಲ ಮರ್ತೋಗ್ಬಿಟ್ಟೈತೆ. ಇವರು ದೇವಸ್ಥಾನದ ಹತ್ರ ಬಂದು ನಮ್ಮ ಹುಡುಗ ಗಾಡಿ ವಾಶ್ ಮಾಡ್ತಾವನೆ. ಎಲ್ಲ ಇಲ್ಲೇ ಪಾರ್ಕಿಂಗ್ ನಮ್ಮ ಗಾಡಿ ಎಲ್ಲ ಹಾಕಿದ್ದೀವಿ. ಗಾಡಿ ಒಂಚೂರು ಟೈರ್ ಕೂಲಾಲಿ ಅಂದ್ಬಿಟ್ಟು ಏನೋ ಎಲ್ಲ ಇಲ್ಲೇ ಸರಿಟೇಷನ್ ಮಾಡ್ಕೊಂಡಿದ್ದೇನೋ. ಹಾಂ, ಫೈನಲಿ ಗುರು ಊಟ ಗಿಟ ಎಲ್ಲ ಮುಗಿಸ್ಕೊಂಡು ಇವಾಗ ನಂಗೆ ನಿದ್ದೆ ಬರ್ತಾವೆ. ನಮ್ಮ ಹುಡುಗನೇ ಗಾಡಿ ಡ್ರೈವ್ ಮಾಡ್ತಾನೆ ಇವಾಗ. ನಮ್ಮ ಹುಡುಗ ಇಲ್ಲೇ ಮುಂದೆ ಹೋಯ್ತವನೆ. ಚೂರು ದಬಾಯಿಸ್ಕೊಂಡು ಹೋಗ್ಬೇಕು. 3 ಗಂಟೆ ಹೊತ್ತಿಗೆ ಕೊಡ್ಬೇಕಂತೆ ಡೆಲಿವರಿನ. ಹೋಗೋಣ ಬನ್ನಿ, ಮಾರ್ಕೆಟಿಗೆ ಹೋಗೋಣ. ಫೈನಲಿ ಗುರು ಉಡುಪಿಗೆ ಬಂದು ನಮ್ಮ ಮಲಗಿದ್ದೆ. ಎದ್ದು ನೋಡಿದೆ ಈಗ 3:23 ಕಾಲಿಗೆ ಬಂದಾಯಿತು. ನಮ್ಮ ಹುಡುಗ ಇಲ್ಲಿ ರೀಚ್ ಮಾಡಿದ್ದಾನೆ. ಇದೇ ಮಂಡಿ ಖಾಲಿ ಇವತ್ತು ನೈಟು. ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದೊಂದು ಗಾಡಿ ಬಂದಿದೆ, ನಮ್ಮದೊಂದು ಗಾಡಿ ಇದೆ, ಖಾಲಿ ಮಾಡ್ತಾರೆ. ಇವತ್ತು ಟಾರ್ಪಲ್ ಬಿಚ್ಚಾಕಿ ಕೇಳಿದ್ದಾರೆ. ಟಾರ್ಪಲ್ ಬಿಚ್ಚಾಕ್ಬಿಟ್ಟು ಗಾಡಿಯಲ್ಲಿ ರಿವರ್ಸ್ ಹೊಡೆಯೋಕೆ ಹೇಳ್ತಾರೆ. ರಿವರ್ಸ್ ಹೊಡೆಯಬೇಕು. ಇನ್ನೂ ನಿದ್ದೆ ಬರ್ತಾವೆ. ಇನ್ನೂ ನನಗೆ ನಿದ್ದೆ ಇಟ್ಕೊಳಕೈತಲ್ಲ, ಮಲ್ಕೊಬಿಡ್ಬೇಕು. ಎಲ್ರಿಗೂ ಗುಡ್ ನೈಟ್. ಸುಮಾರು 12 ಗಂಟೆ ಆದರೂ ಗಾಡಿ ಖಾಲಿ ಮಾಡಿಲ್ಲ. ಇನ್ನೂ ಇಷ್ಟು ಐಟಮ್ ಇದೆ. ಇಲ್ಲಿ ಗುರು ಗಾಡಿ ಇಷ್ಟು ಖಾಲಿ ಆಗಿದೆ. 2 ಇಟ್ಟಿದ್ದೇವೆ. ಮಾರ್ಕೆಟ್ ಒಳಗಡೆ ಖಾಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸುಮಾರು ಟೈಮ್ 1 ಗಂಟೆ ಆಗೋಯ್ತು. 3 ಗಂಟೆ ಗಾಡಿ ಖಾಲಿ ಮಾಡ್ತೀನಿ, 3 ಗಂಟೆ ಬಂದುಬಿಡಿ ಅಂತ ಅಂದರು. 3 ಗಂಟೆ ಹೋಗಿ ಬೆಳಗಿನ ಜಾವ 3 ಗಂಟೆ ಅಂದ್ಕೊಂಡಿರಲಿಲ್ಲ ನಾನು ಇವ್ರ ಹತ್ರ. ರಾತ್ರಿ 3 ಗಂಟೆ ಅನ್ಕೊಂಡು ಬಂದಿದ್ದು. ನಮ್ಮ ಹುಡುಗರೆಲ್ಲ 3 ಗಂಟೆಗೆ ಖಾಲಿ ಮಾಡ್ತಾರೆ ಅಂದ್ಕೊಂಡ್ರೆ ಹೇಳಿದರು. ಇಲ್ಲಿ ನೋಡಿದರೆ 3 ಗಂಟೆ ಖಾಲಿ ಮಾಡಲಿಲ್ಲ. ಈಗ ಗಾಡಿ ಖಾಲಿ ಆಗುತ್ತೆ. ಖಾಲಿ ಮಾಡ್ಕೊಂಡು ಬಾಡಿಗೆ ಗಿಡಿಗೆ ತಗೊಂಡು ಹೋಗೋಣ ಬನ್ನಿ. ಉಡುಪಿ ಬಿಟ್ಟು ಮುಂದೆ ಬಂದಮೇಲೆ ಸಿಗುತ್ತೆ ಇದು ರೂಮ್ಗಳ ಮಹಾಲಕ್ಷ್ಮಿ ದೇವಸ್ಥಾನ. ಏನು ಸಕ್ಕತ್ತಾಗೈತೆ ಗೊತ್ತಾಗೋರು. ಇದ್ರ ಬಗ್ಗೆ ಏನಾದರೂ ಮಾಡಿ ಒಂದು ವಿಡಿಯೋ ಮಾಡಬೇಕು. ನೆಕ್ಸ್ಟ್ ಟ್ರಿಪ್ಪು ಇಲ್ಲ ಇನ್ನೊಂದು ಟ್ರಿಪ್ ಬಂದಾಗ ಮಿಸ್ ಮಾಡ್ದಂಗೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಂಗೆ ವಿಡಿಯೋ ಮಾಡ್ತೀನಿ. ಅದ್ರ ಬಗ್ಗೆ ತಿಳ್ಕೊಂಡು ಕೊಡ್ತೀಯ. ಸಕ್ಕತ್ತಾಗಿ ಕಟ್ಟಿದ್ದಾರೆ ಗುರು. ನೋಡೋಕೆ ಒಂಥರ ತುಂಬ ಖುಷಿ ಆಗುತ್ತೆ. ಇವತ್ತು ಹಬ್ಬ ಇರೋದು ಎಲ್ರಿಗೂ ಸಂಕ್ರಾಂತಿ ಹಬ್ಬ. ಇವತ್ತು ನಮಗೆ ನೋಡಿದ್ಮೇಲೆ ನಮ್ದು ಹಬ್ಬ. ಏನೋ ಮಾಡೋಂಗಿಲ್ಲ, ಯಾರು ಮನೆ ಕಾಣ ಪುಡಿ ಕರ್ಕೊಬೋದವ್ರೆ. ಪುಡ್ಡಿ ಆತು ಬರೋಡಿ ದಬ್ಬ ಕಡೆ ಅಲ್ಲದಾದರೆ ಇಲ್ಲಿ ತಂದು ನಿಲ್ಲಿಸ್ಬಿಟ್ಟು ಏನು ಮಾಡೋಂಗಿಲ್ಲ. ರೋಡ್ ಸೈಡಲ್ಲಿ ಹಣೆಬರ ತಿನ್ನೋದೇ ಬನ್ನಿ. ಫೈನಲಿ ಗುರು ಗಾಡಿನ MCF ಹತ್ರ ಹಾಕಿ ಪಣಂಬೂರು ಬೀಚಿಗೆ ಬಂದು. ಏನಪ್ಪ ಅಂತ ಅಂದರೆ ಪಣಂಬೂರು ಬೀಚಲ್ಲಿ ಸುಮಾರು ದಿನ ಆಗಿತ್ತು ಬಂದು ಆಟಾಡ್ಕೊಂಡು ಹೋಗೋಣ. ವೆದರ್ ಚೆನ್ನಾಗಿತ್ತಲ್ಲ ಅಂತ ಒಂದು ಆಟಾಡ್ಕೊಂಡು ಹೋಗೋಣ ಅಂತ ನಾನು ಮತ್ತು ನಮ್ಮ ರವಿ ಅಣ್ಣ, ನಮ್ಮ ಫ್ರೆಂಡು ಪಿಂಕಿ ಅಂತ ನಮ್ಮ ಹುಡುಗನೇ ಬಂದಿದ್ದೀವಿ. ಆಟ ಆಡಬೇಕೀಗ. ಫೈನಲಿ ಗುರು ಬೆಳಿಗ್ಗೆ ಹೆಚ್ಚು ಕಡಿಮೆ 12:30 ಆಯಿತು. ನಮ್ಮ ಜೀವನ ಗಾಡಿ 2 ಗಾಡಿಗೆ ಮತ್ತು ನನ್ನ ಗಾಡಿಗೆ ಮತ್ತು ನಮ್ಮ ಹಾಸನ ಸುಮಾರು ಗಾಡಿಗಳಿಗೆ ಎಲ್ಲ ಗಾಡಿಗೂ ಲೋಡ್ ಸಿಕ್ಕಿದೆ. ಇನ್ನೊಂದು 2-3 ಗಾಡಿಗೆ ಲೋಡ್ ಸಿಕ್ಕಿಲ್ಲ. ಎಲ್ಲ ಲೈನಲ್ಲಿ ಹಾಕಿದ್ದೀವಿ. ಇವಾಗ ಊಟ ಮಾಡೋಕೆ ಬೆಳಿಗ್ಗೆ ತಿಂದಿದ್ದು ಅಷ್ಟೊತ್ತಿಗೆ ಎಲ್ಲ ಲೋಡ್ ಬಂತು. ಎಲ್ಲ ಒಟ್ಟಿಗೆ ಲೋಡಿಗೆ ಬಿಟ್ಟಿದ್ದೀವಿ. ಇವಾಗ ಎಷ್ಟೊತ್ತಾಗುತ್ತೆ ಅನ್ನೋದೇನು ಗೊತ್ತಿಲ್ಲ. ನೋಡೋಣ ಎಷ್ಟೊತ್ತಿಗೆ ಮಾಡ್ತಾರೆ ಏನು ಅಂತ ನನಗೆ ಗೊತ್ತಿಲ್ಲ. ನಮ್ಮ ಸಂಜೆ ಫಸ್ಟ್ನೇ ಸೀರಿಯಲ್ ಇದೆ, ಹಂಗಾಗಿ ಅವ್ನು ಫಸ್ಟ್ನೇ ಸೀರಿಯಲ್ ಸೆಕೆಂಡೇ ಇದೆ. ಅವ್ನು ಲೋಡ್ ಮಾಡ್ಕೊಂಡು ಆದಮೇಲೆ ನಮ್ಮ ಗಾಡಿಗಳೆಲ್ಲ ಲೋಡ್ ಆಗ್ತವೆ. ಊಟ ಮಾಡ್ಕೊಂಡು ಬನ್ನಿ, ಊಟ ಮಾಡೋಕ್ಕೆ ಹೋಗೋಣ. ಫೈನಲಿ ಗುರು ನಮ್ಮ ಜೀವನ ಗಾಡಿ ಲೋಡ್ ಆಗ್ತಾಯಿದೆ. ನಮ್ದು ಆ ಕಡೆ ಹಾಕಿದ್ದೀವಿ. ಇನ್ನೊಂದು 2 ನಿಟ್ಟಾದರೆ ಈಗ ಕಂಪ್ಲೀಟ್ ಆಗುತ್ತೆ. ಆಮೇಲೆ ನಮ್ಮ ಗಾಡಿ ತಂದು ಲೋಡ್ ಮಾಡಬೇಕು. ಪೂರ್ತಿ ಇವಾಗ ಲೋಡ್ ಆಗಿದೆ. ಆ ಕಡೆ ಡರ್ಫುಲ್ಲಾಗಿ ರೆಡಿ ಮಾಡಬೇಕು. ಬಂಕಿಗೆ ಹೋಗೋಣ. ಗಾಡಿಗಳೆಲ್ಲ ಲೋಡ್ ಮಾಡ್ಕೊಂಡು ಜಿಯೋ ಬಂಕಿಗೆ ಬಂದಿದ್ದೇವೆ. ಡೀಸೆಲ್ ಹಾಕ್ಸೋಣ ಅಂತವ. ನಾನು ಜಾಸ್ತಿ HP ಮತ್ತು ಭಾರತದಲ್ಲಿ ಹಾಕ್ಸಿವೆ. ನನ್ನ ಗಾಡಿ ಮೈಲೇಜ್ ಬರುತ್ತೆ ಅಂತ ಜಿಯೋದಲ್ಲಿ ಒಂದ್ಸರಿ ಚೆಕ್ ಮಾಡೋಣ ಅಂದ್ಬಿಟ್ಟು ಜಿಯೋದಲ್ಲಿ ಹಾಕಿಸ್ತಾ ಇದ್ದೀನಿ ಇವಾಗ.
ಅಲ್ಲಿ MCF ಅಲ್ಲಿ ವಿಡಿಯೋ ಮಾಡೋಕ್ಕಾದ ಕಾರಣಕ್ಕೆ ಇಲ್ಲೇ ವಿಡಿಯೋ ಮಾಡಿದ್ದು, ಹಂಗಾಗಿ ಇಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಅವರು ಮೊಬೈಲ್ ಯೂಸ್ ಮಾಡೋಕ್ಕೆ ಬಿಡೋಲ್ಲ ಅಲ್ಲಿ, ಹಂಗಾಗಿ ಇಲ್ಲೇ ವಿಡಿಯೋ ಮಾಡೋಣ ಅಂತ ಹೊರಗಡೆ ಬಂದಮೇಲೆ ವಿಡಿಯೋ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಅಪ್ಡೇಟ್ ಮಾಡ್ತಾಯಿದ್ದೀನಿ ಅದನ್ನು. ಈಗ ಇಲ್ಲಿಂದ ಡೀಸೆಲ್ ಹಾಕೊಂಡು ಓಡಬೇಕು. ನಮ್ಮ ಚೇತು ಬಾವ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ, ನಮ್ಮ ಕುಳ್ಬಾವ ಅವನು ಕರ್ಕೊಂಡು ಹೋಗಬೇಕು. ಅವನು ಒಂದು ಸ್ವಲ್ಪ ಕ್ಲಚ್ ಲೋಡಿಂಗ್ ಏನೋ ಒಂದು ಸ್ವಲ್ಪ ಸಮಸ್ಯೆ ಐತೆ, ಎಂಡಿಗೆ ಬಂದ್ಬಿಟ್ಟೈತೆ, ಹಂಗಾಗಿ ಜೊತೆಲೇ ಬರ್ತಾನೆ. ನಾವು 4-5 ಗಾಡಿ ಲೋಡ್ ಐತೆ, ಎಲ್ಲ ಡೀಸೆಲ್ ಹಾಕ್ಸ್ಕೊತಾ ಇದ್ದೀವಿ. ನಾವು 3 ಗಾಡಿ, ಅವ್ರು ಇನ್ನು 3 ಜನ ಎಲ್ಲೋದ್ರು ಅಂತ ಗೊತ್ತಿಲ್ಲ. ತೆಗಿಯೋಣ ಗಾಡಿನ. ಇನ್ನೂ ಫ್ಲೈಓವರ್ ಕಂಪ್ಲೀಟ್ ಆಗಿಲ್ಲ, ಫುಲ್ಲು ಗುಂಡಿ ರೋಡ್ ಬರೋ. ಆ ಕಡೆಯಿಂದ ಬರೋಕ್ರೆ ನಮ್ಮ ಹುಡುಗನೇ ನೈಟ್ ಡ್ರೈವ್ ಮಾಡ್ಕೊಂಡು ಬಂದಿದ್ದ, ಮಲಗಿದ್ದೆ ನೋಡಿರಲ್ಲ. ಇವಾಗ ಈ ಕಡೆಯಿಂದ ಹೋಗ್ತಾ ಇದೀವಲ್ಲ, ಸುಮಾರು ಟೈಮ್ ಈಗ 10 ಗಂಟೆ ನೋಡ್ಬೋದು. ಇವಾಗ ಇನ್ನೂ ಫ್ಲೇವರ್ ಕಂಪ್ಲೀಟ್ ಆಗಿಲ್ಲ, ಫ್ಲೇವರ್ ಮಾಡ್ತಾಯಿದ್ದಾರೆ, ಚೆನ್ನಾಗಿ ಮಾಡ್ತಾಯಿದ್ದಾರೆ. ಹೈವೇ ಮಾತ್ರ ದೊಡ್ಡದಾಗಿ ಮಾಡೋಣ ಅಂತ ಮಾಡ್ತಾಯಿದ್ದಾರೆ. ಕೆಳಗಡೆ ಎಲ್ಲ ಸಿಕ್ಕಾಪಟ್ಟೆ ರಿಸ್ಕು, ಟ್ರಾಫಿಕ್ಕು, ಏನೂ ಮಾಡೋಂಗಿಲ್ಲ, ಅಡ್ಜಸ್ಟ್ ಮಾಡಿಕೋಬೇಕು, ಹೋಗ್ಬೇಕು ನಿಧಾನಕ್ಕೆ. ಅದಕ್ಕೆ ನಿಧಾನಕ್ಕೆ ಹೋಗೋಣ ಅಂತೇಳಿ ನಮ್ಮ ಹುಡುಗನ ಗಂಟೆ ಗಾಡಿ ಓಡಿಸು ಅಂತ ಹೇಳಿದ್ದೀನಿ. ಅವ್ನು ಗಂಟೆ ಓಡಿಸ್ತಾನೆ, ಘಾಟಿಂದ ನಾನು ಓಡಿಸ್ಕೊಬೇಕು ಗಾಡಿನ. ತಡ್ಗೇರಿ ಜಾಸ್ತಿ ರಿಸ್ಕು. ಗಾಡಿ ಹಿಂಗೆ ಮಲಗಿ ಎದ್ದೇಳುತ್ತೆ. ಸ್ವಲ್ಪ ಗುಂಡಿದಾವಲ್ಲ, ಹಿಂಗೆ ಉಬ್ಬು ತಗ್ಗಾಯ್ತಲ್ಲ ಮಣ್ಣು ಹಾಕಿರೋದ್ರಿಂದ, ಅದಕ್ಕೋಸ್ಕರ. ಫ್ಲೇವರ್ ಚೆನ್ನಾಗಿ ದೊಡ್ಡದಾಗೆ ಮಾಡ್ತಾಯಿದ್ದಾರೆ ಅವರು. ಎಷ್ಟು ದೂರ ಮಾಡ್ತಾರೆ ಅಂತ ಗೊತ್ತಿಲ್ಲ, ಇದನ್ನು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಮಾಡಿದಷ್ಟು ತುಂಬ ಅನುಕೂಲ ಆಗುತ್ತೆ. ಮಾಡಲಿ. ಯಾರವನು ಹುಚ್ಚ, ಬಿಡೋ ಅವನಿಗೆ ಹೋಲಿ. ಏನಪ್ಪ ಇವನು, ಏನು ಗಾಡಿ ಬಿಟ್ಕೋಬೇಕು ಅಂತ ಓನರ್ ತಗೊಟ್ಬಿಡ್ತಾರೆ ಹೊಸ ಗಾಡಿಗಳನ್ನ. 19 ಪಾಸಿಂಗ್ ಗಾಡಿ ಅದು, ಹೆಂಗೆ ಹೊಡಿತದೆ ನೋಡಿ, ಕಂಟೈನರ್ ಗಾಡಿ. ಏನು ಮಾಡೋದಿಲ್ಲ, ಟಿಪ್ಪರ್ ಅವರು ಅಷ್ಟೇ, ಗಾಡಿಗೆ ಅವ್ರು ಹೋಲಿ. ನಾವು ನಿಧಾನಕ್ಕೆ ಹೋಗೋಣ, ನಿಧಾನಕ್ಕೆ. ಏನೊಂದು ಕಲ್ತಪ್ಪ ಟೇಸ್ಟು. ಫೈನಲಿ ಗುರು ಮಾರ್ಗಂಟೆ ಹತ್ರ ಬಂದು ಫುಲ್ಲು ಜಾಮು ಘಾಟು ನೋಡ್ಬೋದು. ಗಾಡಿ ಎಲ್ಲ ನಿಲ್ಸ್ಕೊಂಡೋದ್ರಿಂದ ಹೊಸ ಗಾಡಿಗಳಿಗೆ ಬಿಡ್ತಾವ್ರೆ. ಒಂದು ಸಿಕ್ಕಾಪಟ್ಟೆ ಜಾಮು. ಬಸ್ಸು ಈ ಟೈಮಿಂಗ್ಸೇ ಬಸ್ಸು ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದ್ದಾವೆ, ಫುಲ್ಲು ಜಾಮ್ ಆಗಿದೆ. ಏನೂ ಮಾಡೋಂಗಿಲ್ಲ, ನಾವು ಕರ್ಕೆರೆ ಹಾಕಿ ಹೋಗ್ತಾ ಇದ್ದೀವಿ. ಫುಲ್ ಅದ್ರ ಮುಂದೆ ಜಾಮ್ ಆಗಿರೋ ನಿಲ್ಲಿಸ್ಕೊಂಡು ಸೀದಾ ಬೆಳಿಗ್ಗೆ 5 ಗಂಟೆಗೆ ಲೇಬರ್ ಕರ್ಕೊಂಡು ಅಲ್ಲಿಂದ ಸೀದಾ ಸಾತನಹಳ್ಳಿಗೆ ಬಂದಾಯಿತು. ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಹಗ್ಗ ಟರ್ಪಲ್ ಬಿಚ್ಚಿದ್ದೇವೆ. ಸುಮಾರು ಬೆಳಗಿನ ಜಾವ 1:30 ನೈಟು ಅಲ್ಲ, ಬೆಳಗಿನ ಜಾವ 5:15 ಲೇಬರ್ ಪಿಕಪ್ ಮಾಡಿದ್ದಾನೆ ನಮ್ಮ ಹುಡುಗ. ನಾನು ಮಲಗಿದ್ದೆ. ಅಲ್ಲಿಂದ ಬಂದು ಇವಾಗ ಸೀದಾ ಗಾಡಿ ಎಲ್ಲ ತಂದು ಅನ್ಲೋಡ್ ಮಾಡ್ಕೊಂಡು ಇಲ್ಲಿಂದ ಹೊರಡಬೇಕು. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರು ನಾನು ಹೊಸ್ತಾನ ಯೂಟ್ಯೂಬ್ ಚಾನಲ್ ನೋಡ್ತೀರಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟು ಫಾಲೋ ಮಾಡ್ಕೊಳ್ಳಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇದು ಎಲ್ಲಪ್ಪ ಅಂತಂದರೆ ಇದು ರೈತರ ಸೇವಾ ಅಂತ ಆಗ್ರೋ ಏಜೆನ್ಸಿ ಇರೋದು. ಓಕೆ ಫ್ರೆಂಡ್ಸ್, ಬಾಯ್.